ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇದೆಯೋ ಅಥವಾ ಎತ್ತುಗಳ ಸಹಾಯದಿಂದ ಬೋಧೇರಿಸ್ತಿರೋ ಅಥವಾ ಪವರ್ ಟಿಲ್ಲರ್ ಇದೆಯೋ ಯಾವುದಿದೆಯೋ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸ್ವಲ್ಪ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಮ್ಮ ಕಬ್ಬಿನ ಇಳುವರಿ ಇದು ಇಲ್ಲಿವರೆಗೂ ಯಾಕೆ ಕಮ್ಮಿ ಬಂದಿದೆ ಅನ್ನೋ ವಿಚಾರ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಸಾಲುಗಳ ಅಂತರ ಎಷ್ಟು, ನೀವು ಬೋಧ ಏರಿಸೋದು ಯಾವ ರೀತಿ, ಈ ವಿಚಾರಗಳಲ್ಲೂ ಸಹ ನಿಮಗೆ ತಪ್ಪುಗಳಾಗಿ ಕಬ್ಬಿನ ಇಳುವರಿ ಕಮ್ಮಿ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ಬೆಳಗಿನ ಶುಭೋದಯ. ಹಾಗೆ ಎಲ್ಲ ಅನ್ನದಾತರಿಗೂ ನಮಸ್ಕಾರ. ಇಲ್ಲಿ ನೋಡಿ, 2 ತಿಂಗಳಾಯಿತು ಕಬ್ಬು. ಇದು 2 ತಿಂಗಳ ಮೇಲಾಯಿತು. ಒಂದು 2 ತಿಂಗಳ ಮೇಲೆ ಒಂದು 8-10 ದಿನ ಆಯಿತು. ಹೆಚ್ಚು ಕಮ್ಮಿ 2.5 ತಿಂಗಳ ಕಬ್ಬು. ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋ ವಿಚಾರ ಏನಪ್ಪ ಅಂದರೆ, ನೀವು ಕಬ್ಬಿನ ಇಳುವರಿ ಹೇಗೆ ಹೆಚ್ಚು ಮಾಡ್ಕೋಬೇಕು ಅಥವಾ ನಾವು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ರೆಗ್ಯುಲರಾಗಿ ಅಂತ ವಿಚಾರ ನೋಡಿ. ಇದು ನಮ್ಮದು 4 ಅಡಿ ಸಾಲು. ಮತ್ತು ಇನ್ನೊಂದು ವಿಚಾರ ಹೇಳಬೇಕು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರಿಪೀಟೆಡ್ ಇಂಟರ್ವಲ್ ಅಂದರೆ 5 ದಿನಕ್ಕೋ ವಾರಕ್ಕೋ ಒಂದ್ಸಲ ರಿಪೀಟೆಡಾಗಿ ಫರ್ಮ್ ಆಗಿ ನೀವು ತೇವಾಂಶನ ಕಾಪಾಡಿದ್ದೇ ಆದರೆ ನೀರು ನಿಲ್ಲಿಸಲೇಬಾರ್ದು. ತೇವಾಂಶ ಕಾಪಾಡಬೇಕು. ಮಣ್ಣು ಹಸಿಯಾಗಿರಬೇಕು, ನೀರು ನಿಂತಿರಬಾರ್ದು. ಆ ಥರ ನೀವು ನೀರು ಬಿಟ್ಕೊಂಡಿದ್ದಾದರೆ ನೋಡಿ, ಮರಿಗಳ ಸಂಖ್ಯೆ ಯಾವ ರೀತಿ ಇದೆ ನೀವೇ ಅಬ್ಸರ್ವ್ ಮಾಡಿ. ನಾವು ಇದಕ್ಕಿನ್ನೂ ಯಾವುದೂ ತಳಗೊಬ್ಬರ ಕೊಟ್ಟಿಲ್ಲ, ಯಾವುದೇ ರೀತಿ ಗೊಬ್ಬರ ಕೊಟ್ಟಿಲ್ಲ. ಒಂದು ಕಳೆನಾಶಕ ಆಗಿದೆ ಬಿಟ್ಟರೆ ಇನ್ನೂ ಯಾವುದೂ ಗೊಬ್ಬರ ಕೊಟ್ಟಿಲ್ಲ, ಏನಿಲ್ಲ. ನೋಡಿ ಕಬ್ಬು ಯಾವ ರೀತಿ ಇದೆ. ಏನಪ್ಪ, ನಡುವಿರೋ ಬೋದ್ಗಳ ಸಾಲುಗಳೇ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರೀನ್ ಫುಲ್ಲು ಮರಿಗಳ ಸಂಖ್ಯೆ ಹೆಚ್ಚಾಗಿ ಹೊಡ್ಕೊಂಡು ಅಡ್ಡವಾಗಿ ಬೆಳ್ಕೊಂಡಿದೆ. ಇದು ಒಳ್ಳೆಯ ಸಂಕೇತ. ಅಂದರೆ ಕಬ್ಬು ಚೆನ್ನಾಗಿ ಬಂದಿದೆ ಅಂತ ಯಾರಾದರೂ ನೋಡಿದರೆ, ಕಬ್ಬು ಬೆಳೆಗಾರರು ಅಲ್ಲದೆ ಇರೋರು ನೋಡಿದರೆ ಇದು ಕಬ್ಬು ಚೆನ್ನಾಗಿ ಬಂದಿದೆ ಅಂತ ಹೇಳೋ ಮಟ್ಟಿಗೆ ಕಬ್ಬು ಬೆಳ್ಕೊಂಡಿದೆ. ಇದು ರಿಪೀಟೆಡ್ ಇಂಟರ್ವಲ್ ನೀರು ಕೊಟ್ಟಿದ್ದಕ್ಕೆ, ಆಮೇಲೆ ಕರೆಕ್ಟ್ ಟೈಮಿಗೆ ಕಳೆನಾಶಕ ಹೊಡೆದು ಕಬ್ಬಿಗೆ ಒಂಥರ ಸಪೋರ್ಟ್ ಆಗೋ ರೀತಿ ಮಾಡ್ಕೊಂಡಿರೋದಕ್ಕೆ ಈ ರೀತಿ ಚೆನ್ನಾಗಿ ಬಂದಿದೆ ಕಬ್ಬು. ನಾವಿಲ್ಲಿ ಮಾಡೋ ಮಿಸ್ಟೇಕ್ಸ್ ಏನಪ್ಪ ಅಂದರೆ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಬೀದಿ ಅಂದರೆ ಈ ಬೋಧೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಾವು 4 ಅಡಿ ಸಾಲು ಮಾಡ್ಕೊಂಡಿದ್ದೀವಿ. ನಾವು ಈಗ ಕಬ್ಬಿಗೆ ಈ ವಿಡಿಯೋದಲ್ಲಿ ಈ ವಿಚಾರ ಹೇಳೋದೇನಪ್ಪ ಅಂದರೆ, ನಮ್ಮ ಸಾಲಿನ ಅಂತರಗಳು 4 ಅಡಿ ಇರುತ್ತೆ, 5 ಅಡಿ ಇರುತ್ತೆ, 6 ಅಡಿ ಇರುತ್ತೆ. ನನ್ನ ಅನುಭವದ ಪ್ರಕಾರ 4 ಅಡಿನೂ ಬೆಟ್ರೆ. 4 ಅಡಿಯಿಂದನೇ ನಾವು ಮಾಡ್ಕೊಂಡು ಬಂದಿರ್ತೀವಿ. ಹಿಂದೆ ನಮ್ಮ ಪೂರ್ವಿಕರು 4 ಅಡಿ ಸಾಲಲ್ಲೇ 70-60 ಟನ್ ತೆಗಿತಾಯಿದ್ರು. ನಾವು 60-70 ಟನ್ ತೆಗೆದ್ರೆ ನಾವು ಕಬ್ಬಿನಲ್ಲಿ ಒಳ್ಳೆಯ ಲಾಭನೇ ತೆಗಿಬೋದು. 4 ಅಡಿ ಸಾಲಲ್ಲಿ 60-70 ಟನ್ ತೆಗಿಯೋಕೆ ಒಂದು ಮೇಜರ್ ಬಹುಮುಖ್ಯ ಕಾರಣ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ನಮಗೆ ಬೀದಿ ಕಾಣಿಸ್ತಾ ಇಲ್ಲ. ಅಂದರೆ ಕಬ್ಬು ಅಡ್ಡವಾಗಿ ಹಿಂಗೆ ಹೊಡ್ಕೊಂಡ್ಬಿಟ್ಟಿದೆ. ಅಂದರೆ ಮುಂದೆ ಇನ್ನೂ 2 ತಿಂಗಳಿಗೆ ನಾವು ಬೋಧ್ ಏರಿಸ್ಬೇಕಾದ್ರೆ ನೀವು ಒಂದು ಮಿನಿ ಟ್ರ್ಯಾಕ್ಟ್ರು, ಒಂದು VST ಪವರ್ ಟಿಲ್ಲರು, ಒಂದು ಎತ್ತುಗಳಿಂದ ಮಡಿಕೆ ಹೊಡೆದು, ಆಮೇಲೆ ಕುಂಟೆಗೆ ಒಂದು ಪಳಿನೋ ಏನೋ ಇಟ್ಟು ಮಣ್ಣು ಹೋಗಿ ಬೋಧ್ ಏರೋ ಥರ ಈ 3 ಸಿಸ್ಟಮ್ ಮಾಡ್ತೀವಿ. ನೀವು 4 ಅಡಿ ಸಾಲಿನವರೇ ಆಗಿದ್ದರೆ ಆದಷ್ಟು ದಯವಿಟ್ಟು VST ಪವರ್ ಟಿಲ್ಲರಿಂದನೇ ಬೋಧ್ ಏರಿಸ್ರಿ. ಯಾಕಂತಂದರೆ ಇಲ್ಲಿ ನೋಡಿ, ಇವೇನು ಅಡ್ಡ ಹೊಡ್ಕೊಂಡಿದ್ದಾವಲ್ಲ, ಇವು ಅಡ್ಡ ಹೊಡ್ಕೊಂಡಿರೋದು ಯಾವುದೇ ಕಾರಣಕ್ಕೂ, ಈ ಅಡ್ಡ ಹೊಡ್ಕೊಂಡಿರೋ ಮರಿಗಳು ಮುಂದೆ ದೊಡ್ಡದಾದ್ಮೇಲೆ ಹೀಗೆ ಅಡ್ಡನೇ ಇರುತ್ತೆ. ನೀವು ಟ್ರ್ಯಾಕ್ಟ್ರು ಮತ್ತು ಎತ್ತುಗಳ ಸಹಾಯದಿಂದ ನೀವೇನಾದರೂ ಬೋಧ್ ಏರ್ಸೋಕ್ಕೆ ಹೋದರೆ ಇವು ಮುರ್ಕೊಂಡ್ಬಿಡ್ತವೆ. ಒಂದು ಸಾಲಿಗೆ ಒಂದೊಂದು ಅಂದರೆ ಒಂದೊಂದು ಗಡ್ಡಿಲು ಒಂದೊಂದೇ ಮರಿಗಳ ಸಂಖ್ಯೆ ಕಡಿಮೆ ಆದರೂ, ಅಂದರೆ ಒಂದೊಂದೇ ಮರಿಗಳ ಸಂಖ್ಯೆ ಕಮ್ಮಿ ಆದರೂ ನಮಗೆ ಎಕರೆಗೆ 4-5 ಟನ್ ಕಬ್ಬು ಇಳುವರಿ ಕಮ್ಮಿ ಆಗುತ್ತೆ. ಯಾಕಂದರೆ ಇಲ್ಲಿಂದ ಅಲ್ಲಿವರೆಗೂ 100 ಅಡಿ ಸಾಲು ಇರ್ತಾವೆ. ಇವು ಬರೀ ಒಂದೊಂದೇ ಮುರಿದೋದ್ರು ಬೇಡ, ಎರಡು ಗಡ್ಡಿಗೆ ಒಂದು ಕಬ್ಬು ಮುರಿದೋದ್ರು ನಮಗೆ 4-5 ಟನ್ನು ಸರಳವಾಗಿ ಕಬ್ಬಿನ ಇಳುವರಿ ಕಮ್ಮಿ ಆಗುತ್ತೆ. ಪವರ್ ಟಿಲ್ಲರಿಂದ ಮಾಡಿ. ಸುಮ್ಮನೆ ಒಂದ್ಸಲಿ ಯಾರಾದರೂ ಪವರ್ ಟಿಲ್ಲರಿಂದ ಬೋಧ್ ಏರಿಸೋರಿದ್ರೆ ಅಲ್ಲಿ ಹೋಗಿ ನೋಡಿ ಬನ್ನಿ. ಜಾಸ್ತಿ ಮುರಿಯಲ್ಲ, ತುಂಬ 8-10% ಅಷ್ಟೇ. ನೀವು ಎತ್ತಿನ ಸಹಾಯದಿಂದ ನೀವೇನಾದರೂ ಕಬ್ಬು ಬೋಧ್ ಏರಿಸ್ತೀನಪ್ಪ ಅಂದರೆ ತುಂಬ ಜಾಸ್ತಿ ಮುರಿಯುತ್ತೆ. ಅದು ನಮ್ಮ ಅನುಭವಕ್ಕೆ ಬಂದಿದೆ, ನಾವು ಮಾಡಿದ್ದೀವಿ. ಹಾಗಾಗಿ ನಾವು ಪವರ್ ಟಿಲ್ಲರಿಂದ ಕೆಲಸನೂ ಬೇಗ ಆಗುತ್ತೆ, ಪ್ಲಸ್ ನಮಗೆ ಏನಪ್ಪ ಬೇಗ ಏನದು ಕಬ್ಬು ಮುರಿಯಲ್ಲ. ಎರಡನೇದು, ಎತ್ತಿನ ಗಾಡೀಲಿ ಎತ್ತುಗಳ ಸಹಾಯದಿಂದನೇ ನೀವು ಬೋಧ್ ಏರಿಸ್ತೀನಪ್ಪ ಅಂತಂದರೆ, ಎತ್ತುಗಳ ಸಹಾಯದಿಂದ ಬೋಧ್ ಏರಿಸಿದ್ರೆ ನೀವು 5 ಅಥವಾ 6 ಅಡಿ ಸಾಲಿದ್ರೆ ಮಾಡಿ, ಏನು ತೊಂದರೆ ಇಲ್ಲ.
ಮತ್ತು ಮಿನಿ ಟ್ರ್ಯಾಕ್ಟರ್ ಇದ್ದರೂ ಸಹ ನೀವು 5 ಅಥವಾ 6 ಅಡಿ ಸಾಲಿದ್ರೆ ಮಾತ್ರ ಮಾಡಿ. ಮಿಕ್ಕಿದ್ದು 4 ಅಡಿ ಸಾಲಿದ್ರೆ ಪವರ್ ಟಿಲ್ಲರಿಂದನೇ ಮಾಡಿ. ಇಲ್ಲ ಅಂತಂದರೆ ಕಬ್ಬುಗಳು ಈ ರೀತಿ ಅಡ್ಡ ಹೊಡೆದಿರೋ ಕಬ್ಬುಗಳು ಮುರಿದು ನಿಮ್ಮ ಇಳುವರಿಲಿ ತುಂಬ ಪೆಟ್ಟು ಕೊಡುತ್ತೆ. ಇದು ತುಂಬ ಬಹುಮುಖ್ಯ ಮಾಹಿತಿ. ಇದು ತುಂಬ ಜನ ಅಬ್ಸರ್ವ್ ಮಾಡಿರ್ತಾರೆ, ಬಟ್ ಅನಿವಾರ್ಯವಾಗಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಎತ್ತುಗಳೇ ಇರುತ್ತೆ, ಅವ್ರಿಗೆ ಬಾಡಿಗೆ ಕೊಡೋ ಶಕ್ತಿ ಇರಲ್ಲ. ನಿಮಗೆ ನಿಮ್ಮ ಅವೈಲೇಬಿಲಿಟಿ, ನಿಮ್ಮ ಲೋಕಲಲ್ಲಿ ನಿಮ್ಮ ಪವರ್ ಟಿಲ್ಲರ್ ಅವೈಲೇಬಿಲಿಟಿ ಇದೆಯೋ, ನಿಮ್ಗೆ ಟ್ರ್ಯಾಕ್ಟರ್ ಅವೈಲೇಬಿಲಿಟಿ ಇದೆಯೋ, ನಿಮಗೆ ಎತ್ತುಗಳು ನಿಮ್ಮ ಸ್ವಂತ ಎತ್ತುಗಳಿದೆಯೋ ಅದನ್ನು ನೋಡಿಕೊಂಡು, ಎತ್ತುಗಳಿದ್ದರೆ 5 ಅಡಿ ಸಾಲು ಮಾಡಿ. ಮಿನಿ ಟ್ರ್ಯಾಕ್ಟರ್ ಇದ್ದರೂ 5 ಅಡಿ ಸಾಲು ಮಾಡಿ. ನಿಮ್ಮ ಹತ್ರ ಪವರ್ ಟಿಲ್ಲರ್ ಇದ್ದರೆ 4 ಅಡಿ ಸಾಲು ಮಾಡಿ. ಯಾವುದಾದ್ರೂ ಓಕೆ. ನೀವು ಇಲ್ಲ ನಾವು ರೆಗ್ಯುಲರಾಗಿ ನಮ್ಮ ಹತ್ರ ನಾವು ಯಾವುದರಿಂದ ಬೋಧಿಸ್ತೀವೋ ನಮ್ಗೆ ಮುಂದೆ ಗೊತ್ತಿರಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಕೇಳೋದಾದರೆ, ನೀವು 5 ಅಥವಾ 6 ಅಡಿ ಸಾಲು ಮಾಡ್ಕೊಳ್ರಿ ಬೆಸ್ಟು. ಯಾಕಂತಂದರೆ ಟ್ರ್ಯಾಕ್ಟರ್ ಬರೋದೇ 3 ಅಡಿ. ನಾವು 4 ಅಡಿ ಸಾಲು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಕಬ್ಬು ತುಳಿಯೋರು ಸ್ಟ್ರೈಟಾಗಿ ಏನು ತುಳಿದಿರಲ್ಲ, ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಕ್ರಾಸ್ ಆಗಿರೋದಕ್ಕೋಸ್ಕರ ಈ ಥರ ಮರಿಗಳು ಅಡ್ಡವಾಗಿ ಬರುತ್ತೆ. ಅಡ್ಡವಾಗಿ ಬಂದಿರೋ ಮರಿಗಳು ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಹೋದಾಗ ಒಳಗಡೆ ಜಾಗ ಸಿಗದೆ 2.25 ಅಡಿ, 2.25 ಅಡಿ ಈ ಥರ ಸಿಗುತ್ತೆ. ಟ್ರ್ಯಾಕ್ಟರ್ ಇರೋದು 3 ಅಡಿ ಇರುತ್ತೆ. ಕಬ್ಬುಗಳ ಮೇಲೆಲ್ಲ ಹೋಗಿ ಕಬ್ಬು ಮುರಿದು ತುಂಬ ತೊಂದರೆ ಆಗುತ್ತೆ. ಆದಷ್ಟು 5 ಅಡಿ ಸಾಲು 6 ಅಡಿ ಸಾಲು ಇದ್ದವರು ಟ್ರ್ಯಾಕ್ಟರ್ ಮತ್ತು ಎತ್ತಿಂದ ಮಾಡಿರಿ. ಪವರ್ ಟಿಲ್ಲರ್ ಇದ್ದವರು 4 ಅಡಿ ಸಾಲು ಮಾಡ್ಕೊಳ್ರಿ. ಇದೇ ವಿಚಾರವಾಗಿ ತುಂಬ ಜನರು ಇಳುವರಿ ಕಡಿಮೆ ಮಾಡ್ಕೊತ ಇರ್ತಾರೆ. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ರಿ. ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರು. ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೂ ಯಾರಾದರೂ ಹೊಸ್ದಾಗಿ ಕಬ್ಬು ಮಾಡೋರಿದ್ದರೆ 5 ಅಥವಾ 6 ಅಡಿ ಸಾಲು ಮಾಡಿರಿ, ಅದು ಉತ್ತಮ. 4 ಅಡಿ ಸಾಲಲ್ಲಿ ನಿಮಗೆ ಇಳುವರಿ ಯಾಕೆ ಕಮ್ಮಿ ಆಗುತ್ತೆ? ಚೆನ್ನಾಗೇ ಇರುತ್ತೆ, ಕಬ್ಬು ಚೆನ್ನಾಗೇ ಬಂದಿರುತ್ತೆ. ಈಗ ಚೆನ್ನಾಗೇ ಬಂದಿದೆಯಲ್ಲ, ಇದೆಲ್ಲ ನೋಡಿಬಿಟ್ಟು ನಾವು ಎಕರೆಗೆ ಒಂದು 60-70 ಟನ್ ಬರುತ್ತೆ ಅಂತ ಹಿಂಗೆ ಅನ್ಕೊತೀವಿ. ಬಟ್ 50-55 ಅಥವಾ 50 ಟನ್ ಬಂದರೂ ನಮ್ಗೆ ಅದು ಲಾಸೇ. ಅಂದರೆ ನಾವಿಲ್ಲಿ ಟ್ರ್ಯಾಕ್ಟ್ರಿಂದ ಏನಾದರೂ ಬೋಧೆರಿಸಿದ್ರೆ ಮುರಿದೇ ಹೋಗ್ಬಿಡುತ್ತೆ. ನಾವು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರಿಂದ ಏರ್ಸಲ್ಲ, ಪವರ್ ಟಿಲ್ಲರಿಂದ ಏರಿಸ್ತೀನಿ. ಆವಾಗ ಪವರ್ ಟಿಲ್ಲರಿಂದ ಏರಿಸ್ಬೇಕಾದ್ರೆ ಅದು ಹೇಗಾಗುತ್ತೆ ಏನು ಅಂತ ನಾನು ತೋರಿಸ್ತೀನಿ, ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ವಿಡಿಯೋ ಮುಗಿಸ್ತೀನಿ. ನನ್ನ ವೀಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.